ಆಗಿದೆ ಅನ್ನೋ ಒಂದು ಗಂಭೀರ ಆರೋಪ ಅದ್ರ ಬಗ್ಗೆ ಕೆಲವರು ಅನ್ವೆರಿಫೈಡ್ ನ್ಯೂಸ್ಗಳನ್ನ ಹಾಗೂ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅನ್ವೆರಿಫೈಡ್ ನ್ಯೂಸ್ಗಳನ್ನ ಹಾಕಿದ್ದಾರೆ ವಿತೌಟ್ ಎನಿ ವೆರಿಫಿಕೇಶನ್ ಅಥವಾ ಅಧಿಕೃತ ಮಾಹಿತಿ ಇಲ್ಲದೆ ರೈಲ್ವೆ ಮಾಡಬೇಡಿ. ಹಲವಾರು ಕಡೆ ಮಗುವಿನ ಫೋಟೋವನ್ನು ಕೂಡ ಹಾಕಿರೋದು ಕಂಡು ಬಂದಿದೆ. ಇವೆಲ್ಲ ಕಾನೂನು ಬಾಹಿರ ಅನ್ವೆರಿಫೈಡ್ ನ್ಯೂಸ್ ಹಾಗೂ ಕೇಸ್ಗಳಲ್ಲಿ ಯಾವುದೇ ಅನ್ವೆರಿಫೈಡ್ ಮಾಹಿತಿಗಳನ್ನ ಶೇರ್ ಮಾಡಬೇಡಿ ಅಂತ ನಮ್ಮ ಮೂಲಕ ಎಲ್ಲರೂ ಆರೋಪಿಗಳು ಏನಾದ್ರು ಕ್ಲೂ ಸಿಕ್ಕಿದೆಯಾ ಸರ್? ಯಾರು ಏನು ಎತ್ತ ಸದ್ಯಕ್ಕೆ ನಮ್ಮ ಎಂಕ್ವೈರಿ ನಾವು ಮಾಡ್ತಾ ಇದೀವಿ. ಇನ್ನಷ್ಟು ಎಂಕ್ವೈರಿ ಮಾಡಿದ ನಂತರದಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಒಂದು ಮಾಧ್ಯಮದವರಿಗೆ ಎಲ್ಲರಿಗೂ PM ರಿಪೋರ್ಟ್ ಡಿಲೇ ಆಗಿದೆ. PM ರಿಪೋರ್ಟ್ ಡಿಲೇ ಆಗಕ್ಕೆ ಯಾವುದೇ ಕಾರಣಗಳಿಲ್ಲ. ಪ್ರೊಸೀಜರ್ ಪ್ರಕಾರ ಮಾಡಿಸಿದೀವಿ. ಡೀಟೇಲ್ ಆಗಿ PM ರಿಪೋರ್ಟ್ ಅವರು ಮಾಡಿದ್ದಾರೆ ಡಾಕ್ಟರ್ಸ್ಗಳು. ಅವರು ಕೆಲವೊಂದನ್ನೆಲ್ಲ FSL ಗೆ ಕಳಿಸುವಂತ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ನಾವು FSL ಗೆ ಕಲೆಕ್ಟ್ ಮಾಡ್ಕೊಂಡು ಆರ್ಟಿಕಲ್ಸ್ ನ ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸ್ಕೊಡುವಂತಹ ಒಂದು ಕರ್ತವ್ಯವನ್ನು ನಾವು ಮಾಡಿದೀವಿ. ಅದು ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಅವರು ಡೀಟೇಲ್ ರಿಪೋರ್ಟ್ ಕೊಡ್ತಾರೆ. ಯಾರ್ದಾದ್ರು ಬಂಧನ ಆಗಿದೆ ಸದ್ಯಕ್ಕಂತೂ ನಾವು ಕ್ವೆಶನಿಂಗ್ ಅಷ್ಟೇ ಮಾಡ್ತಿದೀವಿ. ಕೆಲವರು ಏನು ಸಸ್ಪೆಕ್ಟ್ ವ್ಯಕ್ತಿಗಳಿದ್ರು ಅವರನ್ನ ನಾವು ವಿಚಾರಣೆಗೊಳಪಡಿಸಿದೀವಿ. ಯಾರನ್ನು ಬಂಧನ ಮಾಡಿಲ್ಲ. ಲೋಕಲ್ ಸರ್ ಔಟ್ಸೈಡ್ ಅವೆಲ್ಲ ಹೇಳಕ್ಕಾಗಲ್ಲ.